Hi everyone, welcome back to Spardha Putta Academy. So today we are going to discuss in this video MCQ questions on prepositions. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿವಸ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬಂದಾಗ ಪ್ರಿಪೋಸಿಷನ್ ಅನ್ನುವಂಥ ಟಾಪಿಕ್ ನಮಗೆ ಸಾಕಷ್ಟು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಕನ್ಫ್ಯೂಷನ್ಸನ್ನು ದೂರ ಮಾಡಲಿಕ್ಕೋಸ್ಕರನೇ ನಾನು ಇವತ್ತು ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಪ್ರಿಪೋಸಿಷನ್ ಅನ್ನುವಂಥ ಟಾಪಿಕ್ ಅನ್ನು ಆಧಾರವಾಗಿಟ್ಕೊಂಡು ತಂದಿರತಕ್ಕಂಥದ್ದು. ಸೊ ಅದನ್ನು ನಾವು ಇವತ್ತು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ವೆನ್ ವಿ ಗೆಟ್ ರೆಡಿ ಫಾರ್ ಡಿನ್ನರ್ ಐ ಹ್ಯಾವ್ ಟು ಟೇಕ್ ಮೈ ಬುಕ್ಸ್ ಡ್ಯಾಶ್ ದ ಟೇಬಲ್. ಇನ್ನೊಂದ್ಸಲ ಓದ್ತಿದೆ ನೋಡಿ. ವೆನ್ ವಿ ಗೆಟ್ ರೆಡಿ ಫಾರ್ ಡಿನ್ನರ್ ಐ ಹ್ಯಾವ್ ಟು ಟೇಕ್ ಮೈ ಬುಕ್ಸ್ ಡ್ಯಾಶ್ ದ ಟೇಬಲ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ನೋಡಿ. ಫಸ್ಟ್ ಆಯ್ಕೆ ಬಂದು ಆಫ್, ಸೆಕೆಂಡ್ ಆಯ್ಕೆ ಬಂದು ಫ್ರಾಮ್, ಥರ್ಡ್ ಆಯ್ಕೆ ಬಂದು ಔಟ್, ಫೋರ್ತ್ ಆಯ್ಕೆ ಬಂದು ಆಫ್ ಅನ್ನುವಂಥದ್ದು. ಸೊ ಇಲ್ಲಿ ನಾನು ಈಗಾಗಲೇ ಹಲವು ಬಾರಿ ಹೇಳಿದ್ದೇನೆ, ಒಂದು ವೇಳೆ ನಮಗೆ ಸರಿ ಉತ್ತರ ಗೊತ್ತಿಲ್ಲದೆ ಹೋದರೆ ನಮಗೆ ತಪ್ಪಾದ ಉತ್ತರ ಗೊತ್ತಿರುವಂಥ ಸಾಧ್ಯತೆ ಇರ್ತದೆ. ಸೊ ಆ ಸಂದರ್ಭಗಳಲ್ಲಿ ತಪ್ಪಾದ ಉತ್ತರಗಳನ್ನು ನಾವು ಏನು ಮಾಡ್ತಾ ಹೋಗ್ಬೇಕು, ತೆಗೆದು ಹಾಕ್ತಾ ಹೋಗ್ಬೇಕು. ಸೊ ನೋಡಿ ಇಲ್ಲಿ ನೋಡ್ರಿ, ಕೆಳಗಡೆಯಿಂದ ಬರ್ತೀನಿ. ಓ ಎಫ್ ಆಫ್ ಅಂದ್ರೆ ನಾವು ಕನ್ನಡದಲ್ಲಿ ಅಂತ ಕರಿತೀವಿ, ನ ಅಂತ ಕರಿತೀವಿ. ಸೊ ಇಲ್ಲಿ ವೆನ್ ವಿ ಗೆಟ್ ರೆಡಿ ಫಾರ್ ಡಿನ್ನರ್, ನಾವು ಯಾವಾಗ ಊಟಕ್ಕೆ ರೆಡಿ ಆದೀವಿ ಆವಾಗ ಐ ಹ್ಯಾವ್ ಟು ಟೇಕ್ ಮೈ ಬುಕ್ಸ್, ನನ್ನ ಬುಕ್ಸ್ ಅನ್ನ ತಗೊಳಕ್ ಹೋದೆ. ಎಲ್ಲಿಂದ? ಟೇಬಲ್ನಿಂದ. ಟೇಬಲ್ನ ಅಂದ್ರೆ ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಔಟ್ ಅಂದ್ರೆ ಹೊರಗೆ, ಟೇಬಲ್ ಹೊರಗೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಟೇಬಲ್ ಹೊರಗೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಫ್ರಾಮ್ ದ ಟೇಬಲ್ ಅಂದ್ರೆ ಟೇಬಲ್ ಇಂದ ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಆಫ್ ಈಸ್ ರೈಟ್. ಯಾಕಂದ್ರೆ ಇಲ್ಲಿ ನಾವು ಬುಕ್ಸ್ ಅಂತ ತಗೊಂಡು ಪ್ಲೂರಲ್ ಫಾರ್ಮ್ ಇದೆ ನೋಡಿ. ಸೊ ಹಲವಾರು ಬುಕ್ಸ್ಗಳಿವೆ ಟೇಬಲ್ ಅಲ್ಲಿ. ಸೊ ಅಲ್ಲಿ ನಾನು ನನಗೆ ಬೇಕಾದಂಥ ಬುಕ್ ಅನ್ನ ಆಯ್ಕೆ ಮಾಡಿ ಆರಿಸಿ ತೆಗೆದುಕೊಳ್ತಿದ್ದೀನಿ ಅಂತ. ಸೊ ಆವಾಗ ನಾವು ಈ ರೀತಿಯಾದಂಥ ಒಂದು ಆಪ್ಷನ್ ನಾವು ಸರಿಯಾಗಿ ನಾವು ಆಯ್ಕೆ ಮಾಡ್ಕೋತೀವಿ. ಯಾವುದನ್ನ? ಓ ಡಬಲ್ ಎಫ್, ಆಫ್ ಅನ್ನ. ಸೊ ವೆನ್ ವಿ ಗೆಟ್ ರೆಡಿ ಫಾರ್ ಡಿನ್ನರ್ ಐ ಹ್ಯಾವ್ ಟು ಟೇಕ್ ಮೈ ಬುಕ್ಸ್ ಆಫ್ ದ ಟೇಬಲ್ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋ ನೋಡಿ. ಎವ್ರಿ ವೀಕೆಂಡ್ ವಿ ಪುಟ್ ದ ಟ್ರ್ಯಾಶ್ ಆನ್ ಡ್ಯಾಶ್ ಫಾರ್ ಗಾರ್ಬೇಜ್ ಕಲೆಕ್ಷನ್. ಸೊ ಪ್ರತಿ ವೀಕೆಂಡಿಗೂ ನಾವು ಕಸದ ರಾಶಿಗೆ ಹಾಕಲಿಕ್ಕೆ ಡ್ಯಾಶ್ ಮಾಡ್ತೇವೆ ಅಂತ. ಏನು ಮಾಡ್ತೀವಿ? ಕಸದ ರಾಶಿ ಹಾಕಲಿಕ್ಕೆ ಡ್ಯಾಶ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ ನೋಡಿ. ಫಸ್ಟ್ ಆಪ್ಷನ್ ಅಪ್, ಆಟ್, ಥರ್ಡ್ ಆಪ್ಷನ್ ಇಂಟು, ಫೋರ್ತ್ ಆಪ್ಷನ್ ಔಟ್. ಸೊ ನಾವು ಕಸವನ್ನ ಮೇಲೆತ್ತಿ ಕಸ ರಾಶಿಗೆ ಹಾಕ್ತೇವ? ಇಲ್ಲ. ಸೊ ನೆಕ್ಸ್ಟ್ ಆಟ್ ಅಂದ್ರೆ ಇಂದ ಕಸದಿಂದ ಹಾಕ್ತೀವ? ಇಲ್ಲ. ಇಂಟು ಅಂದ್ರೆ ಇದು ಮೂಮೆಂಟ್ ಎಲ್ಲಿದು ಒಳಗಡೆ ಹೇಳುವಾಗ ಹೇಳ್ತೀವಿ. ಮೂಮೆಂಟ್ ಇರಬೇಕು ಮತ್ತು ಒಳಗಡೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಕ್ಯಾಟ್ ಜಂಪ್ಡ್ ಇನ್ ಟು ದ ವೆಲ್ ಅಂತ ಹೇಳ್ತೀವಿ. ಸೊ ಕ್ಯಾಟ್ ಜಂಪ್ಡ್ ಇನ್ ಟು ದ ವೆಲ್, ಬೆಕ್ಕು ಬಾವಿಗೆ ಹಾರ್ತು. ಅಲ್ಲಿ ಮೂಮೆಂಟ್ ಇರಬೇಕು ಮತ್ತು ಕಂಟಿನ್ಯೂ ಅಲ್ಲಿ ಇರಬೇಕು. ಸೊ ಅವಾಗ ನಾವು ಇಂಟರ್ನ ಬಳಸ್ತೇವೆ. ಎಟ್ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ಹೇಳಲಿಕ್ಕೆ ಬಳಸ್ತೇವೆ ಅಥವಾ ಪರ್ಟಿಕ್ಯುಲರ್ ಟೈಮ್ ಅನ್ನು ಹೇಳಲಿಕ್ಕೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ನಾವು ಹೇಳ್ತೀವಿ. ಸೊ ಅಡ್ವರ್ಬ್ ಆಫ್ ಟೈಮ್ ಮತ್ತು ಅಡ್ವರ್ಬ್ ಆಫ್ ಪ್ಲೇಸ್ ಅನ್ನೋ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಈ ಒಂದು ಚಾನಲಲ್ಲಿ ಲಭ್ಯವಿವೆ. ಆ ವಿಡಿಯೋಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವುಗಳನ್ನು ಕೂಡ ನೋಡ್ತಾ ಬನ್ನಿ. ಸೊ ನೆಕ್ಸ್ಟ್ ಅಪ್ ಅಂದ್ರೂ ಕೂಡ ಮೇಲೆ. ಸೊ ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಔಟ್. ಯಾಕೆಂದ್ರೆ ನಾವು ಮನೆಯಲ್ಲಿರುವಂಥ, ಫಾರ್ ಎಕ್ಸಾಂಪಲ್ ನಾವು ಮನೆಯಲ್ಲಿರುವಂಥ ಕಸವನ್ನ ಎಲ್ಲವೂ ಕೂಡಿಸಿ ಒಂದು ಮಾಡಿ ಏನು ಮಾಡ್ತೀವಿ? ಗಾರ್ಬೇಜ್ಗೆ ಒಯ್ದು ಹಾಕ್ತೀವಿ, ಹೌದಿಲ್ಲ? ಸೊ ಅದಕ್ಕೆ ಟ್ರಾಶ್ ಕ್ಯಾನ್ ಔಟ್ ಫಾರ್ ಗಾರ್ಬೇಜ್ ಕಲೆಕ್ಷನ್. ಸೊ ಇಲ್ಲಿ ಏನು ಬರೀಬೇಕು ನಾವು? ಆನ್ಸರ್ OUT, ಔಟ್ ಈಸ್ ದ ರೈಟ್ ಆನ್ಸರ್. ಸೊ ಇದು ತಮ್ಗೆ ಅರ್ಥವಾಗ್ತಿದೆ ಅಂತ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. You have to leave your shoes dash the door when you enter the house. You have to leave your shoes dash the door when you enter the house. So ನಾವು ಶೂಸ್ನ ಮನೆ ಒಳಗಡೆ ಬಿಡ್ತೀವ?
ಇಲ್ಲ. ಮನೆಗೆ ಎಂಟ್ರಿ ಆದ ತಕ್ಷಣ ಮನೆ ಒಳಗಡೆ ಬಿಡ್ತೀವ? ಇಲ್ಲ. ಸೊ ನೆಕ್ಸ್ಟ್ ಓವರ್, ಸೊ ಮೇಲ್ಗಡೆ ಬಿಡ್ತೀವ? ರೂಫ್ ಮೇಲ್ಗಡೆ ಬಿಡ್ತೀವ? ಇಲ್ಲ. ಸೊ ನೆಕ್ಸ್ಟ್ ಟು, ಗೆ, ಟು ಅಂದ್ರೆ ಗೇನು ಇಲ್ಲ. ಬೈ ಅಂದ್ರೆ ಪಕ್ಕದಲ್ಲಿ, ಸೈಡ್ ಅಂತ ಹೇಳ್ತೀವಿ. ಸೊ ಬೈ ಇಸ್ ದ ರೈಟ್ ಆನ್ಸರ್. ಇಲ್ಲ ಆನ್ಸರ್ ಏನು ಬರಿಬೇಕು ನಾವು? ಬೈ. You have to leave your shoes by the door when you enter the house. ಅಂದ್ರೆ ಡೋರ್ ಪಕ್ಕದಲ್ಲಿ ನಾವು ಸೈಡ್ಗೆ ನಾವು ಕಳಿತೀವಿ ಅಂತ ಅರ್ಥ. ಯಾವುದನ್ನ? ನಮ್ಮ ಶೂಸ್ಗಳನ್ನ ಅಂತ. ಸೊ ತಮ್ಗೆ ಅರ್ಥವಾಗ್ತಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಒಂದು ಸ್ಲೈಡ್ಗೆ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಸ್ಲೈಡ್ ನೋಡಿ, ಫೋರ್ತ್ ಒನ್. ಇಟ್ ವಾಸ್ ಅ ಲಾಂಗ್ ವಾಕ್, ಸೊ he began moving slowly dash the town. ಇಟ್ ವಾಸ್ ಅ ಲಾಂಗ್ ವಾಕ್, ಇದು ಒಂದು ದೂರದ ಪ್ರಯಾಣ ಆಗಿತ್ತು. ಸೊ ಹಿ ಬಿಗ್ಯಾನ್ ಮೂವಿಂಗ್ ಸ್ಲೋಲಿ. ಸೊ ಆಗ ಅವನೇನ್ ಮಾಡಿದ? ಸಹಜವಾಗಿ ಬಿಗ್ಯಾನ್ ಮೂವಿಂಗ್ ಅಂದ್ರೆ ಹೊರಡಕ್ ಶುರು ಮಾಡಿ, ಸ್ಲೋಲಿ ಹೊರಡಕ್ ಶುರು ಮಾಡಿದ್ದ. ಡ್ಯಾಶ್ ದ ಟೌನ್, ಡ್ಯಾಶ್ ದ ಪಟ್ಟಣ ಅಂದ್ರೆ ಇಲ್ಲಿ ಡ್ಯಾಶ್ ದ ಟೌನ್ ಅಂದ್ರೆ ಪಟ್ಟಣ ಅಂತ. ಸೊ ಆನ್ಸರ್ ಏನಾಗ್ತದೆ ನೋಡ್ರಿ, ಫಾರ್ ಮೂವಿಂಗ್ ಸ್ಲೋಲಿ ಫಾರ್ ಟೌನ್ ಅಂದ್ರೆ ನಿಧಾನವಾಗಿ ಪಟ್ಟಣಕ್ಕೆ ಅನ್ನಂಗ ಆತ. ತಪ್ಪಾಗುತ್ತೆ. ಫಾರ್ ಅಂದ್ರೆ ಗೆ ಅಂತ ಹೇಳ್ತೀವಲ್ಲ, ಸೊ ಅದು ಕೂಡ ತಪ್ಪು. ಇಲ್ಲಿ ನೆಕ್ಸ್ಟ್ ಟುವರ್ಡ್ಸ್ ಇದೆ, ನೆಕ್ಸ್ಟ್ ಅಂಟಿಲ್ ಇದೆ, ನೆಕ್ಸ್ಟ್ ಎಟ್ ಇದೆ. ಸೊ ಎಟ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳಿದ್ವಿ. ಇಲ್ಲಿ ಸರಿಯಾದ, ಇಲ್ಲಿ ನಿರ್ದಿಷ್ಟ ಇಲ್ಲ, ಟೌನ್ ಹೆಸರಿಲ್ಲ, ಸ್ಪಷ್ಟತೆ ಇಲ್ಲ. ಅಂಟಿಲ್ ಅಂದ್ರೆ ತನಕ, ತನಕ ಅಂತ ಹೇಳಿ ನಾವು ಮೂವಿಂಗ್ ಸ್ಲೋಲಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಒಂದು ದಾರಿ ತೋರಿಸ್ತಿದೆ. ಮೂವಿಂಗ್ ಅಂದ್ರೆ ಟುವರ್ಡ್ಸ್, ಮೂವಿಂಗ್ ಅಂದ್ರೆ ಒಂದು ತಿರುಗ್ತಾ ಇದ್ದಾನೆ, ಸ್ಲೋಲಿ ತಿರುಗ್ತಾ ಇದ್ದಾನೆ. ಯಾವ ಕಡೆಗೆ? ಪಟ್ಟಣದ ಕಡೆಗೆ. ಇಲ್ಲಿ ಒಂದು ದಿಕ್ಕನ್ನ, ಒಂದು ದಾರಿಯನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಟುವರ್ಡ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನಾವಿಲ್ಲಿ ಟುವರ್ಡ್ಸ್ ನ ಬರಬೇಕು, TOWARDS. ಸೊ ಸೊ ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇಷ್ಟೇ ಲಾಜಿಕ್. ಏನಂದ್ರೆ ನಾವು ತಪ್ಪಾದ ಉತ್ತರ ನಾವು ಕಂಡುಕೊಂಡು ಸರಿ ಉತ್ತರ ಕಂಡ್ಕೋಬಹುದು, ಅಥವಾ ನಾವು ನೇರವಾಗಿ ಸರಿ ಉತ್ತರ ಗೊತ್ತಿದ್ರೆ ಸರಿ ಉತ್ತರವನ್ನೇ ಬರಿಬೇಕು. ಸೊ ನೀವು ಎಲ್ಲ ಆಪ್ಷನ್ಗಳನ್ನು ಹೇಳಲಿಕ್ಕೆ ಕಾರಣ ಬಂದು, ಒಂದ್ ವೇಳೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಫಾರ್ ಕೊಟ್ರೆ ಯಾವಾಗ ಬಳಸಬೇಕು, ಟುವರ್ಡ್ಸ್ ಕೊಟ್ರೆ ಯಾವಾಗ ಬಳಸಬೇಕು, ಎಟ್ ಕೊಟ್ರೆ ಯಾವಾಗ ಬಳಸಬೇಕು ಅನ್ನೋದು ತಮ್ಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಎಟ್ ಯಾವಾಗ ಬಳಸ್ತೀವಿ ನಾವು? ಅಡ್ವರ್ಬ್ ಆಫ್ ಪ್ಲೇಸ್ ಮತ್ತು ಅಡ್ವರ್ಬ್ ಆಫ್ ಟೈಮ್ ಬಂದಾಗ. ಫಾರ್ ಅನ್ನೋದು ಫಾರ್ ದಿ ಬೆನಿಫಿಟ್ ಆಫ್ ಅದರ್ ಸೈಡ್, ಅಂದ್ರೆ ಟು ಮೀ, ಫಾರ್ ಮೀ ಅಂತ ಹೇಳಿ ನಾವು ನೋಡ್ತೀವಿ. ಟು ಅಂತಕ್ಕಂಥದ್ದು ಒಪಿನಿಯನ್ ಹೇಳಲಿಕ್ಕೆ, ಫಾರ್ ಅಂತಕ್ಕಂಥದ್ದು ಬೆನಿಫಿಟ್ ಅನ್ನು ತೋರಿಸಲಿಕ್ಕೆ ಬಳಸ್ತೀವಿ. ಸೊ ಸೊ ಈ ರೀತಿಯಾಗಿ ತಮಗೆ ಅವುಗಳ ಬಗ್ಗೆ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್. David cleaned his room by stuffing everything dash his bed. ಡೇವಿಡ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ, ಮಾಡೋದಂದ್ರೆ ಅವನ ರೂಮಲ್ಲಿ ಇರ್ತಕ್ಕಂಥ ಬೆಡ್ ಅನ್ನು ಎಲ್ಲವೂ ಕೂಡ ಕ್ಲೀನ್ ಆಗಿ ಸ್ವಚ್ಛ ಮಾಡ್ತಾ ಇದ್ದ. ಸೊ ಸ್ವಚ್ಛ ಮಾಡ್ಬೇಕಾದ್ರೆ ಸ್ಟಫಿಂಗ್ ಅಂದ್ರೆ ನಾವು ಜಾಡಿಸು ಅಂತ ಹೇಳ್ತೀವಲ್ಲ, ಸೊ ಮಾಡ್ತಿದ್ದ. ಸೊ ಅವಾಗ ಎಲ್ಲಿಂದ ಕ್ಲೀನ್ ಮಾಡ್ತಿದ್ದ ನೋಡ್ರಿ. ಇನ್ ಅಂದ್ರೆ ಬೆಡ್ಡಿನ ಒಳಗಡೆ ಇಲ್ಲ, ಆನ್ ಅಂದ್ರೆ ಬೆಡ್ಡಿನ ಮೇಲೆ ಕೂಡ ಇಲ್ಲ. ಸೊ ನೆಕ್ಸ್ಟ್ ಅಲಾಂಗ್ ಅಂದ್ರೆ ಬೆಡ್ಡಿನ ಜೊತೆನೂ ಕೂಡ ಅಲ್ಲ. ಅದರ ಸರಿಯಾದ ಉತ್ತರ ಯಾವುದು? ಅಂಡರ್, ಬೆಡ್ಡಿನ ಕೆಳಗಡೆ ಕೂಡ ಸ್ವಚ್ಛ ಮಾಡಿದ. ಸ್ಟಫಿಂಗ್ ಎವ್ರಿಥಿಂಗ್ ಹಿಸ್ ಬೆಡ್ ಅಂದ್ರೆ ಅಂಡರ್ ಹಿಸ್ ಬೆಡ್ ಅಂತ ರೈಟ್ ಆನ್ಸರ್. ಏನು ಬರೀಬೇಕು? UNDER, ಅಂಡರ್ ಅಂತ ಹೇಳಿ ನಾವು ಬರಿತಕ್ಕಂಥದ್ದು. ಸೊ ಇದು ನಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ನಾವು ಇನ್ ಯಾವಾಗ ಬಳಸ್ತೇವೆ ಅಂದ್ರೆ, ಅದು ಲಾರ್ಜ್ ಆಗಿರ್ಬೇಕು, ಅಂದ್ರೆ ದೊಡ್ಡದಾಗಿರ್ಬೇಕು ಗಾತ್ರದಲ್ಲಿ, ಅವಾಗ ಏನನ್ನು ಬಳಸ್ತೇವೆ? ಆನ್ ಅಂದ್ರೆ ಖಚಿತವಾದ ಸಮಯ, ಸಂದರ್ಭಕ್ಕೆ ನಾವು ಕೂಡ ಬಳಸ್ತೇವೆ. ಸೊ ನೆಕ್ಸ್ಟ್ ಅಲಾಂಗ್ ಅಂದ್ರೆ ಜೊತೆಯಲ್ಲಿ ಅಂತ ಹೇಳ್ತೀವಿ. ಸೊ ಜೊತೆಯಲ್ಲಿ ಯಾವಾಗ ಬಳಸ್ತಾರೆ ಅಂತ ಗೊತ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್. My aunt has invited me to her place dash 3 o'clock this afternoon dash tea. ನೋಡಿ, my aunt has invited me to her place dash 3 o'clock this afternoon dash tea. ಸೊ ಏನಾಗ್ತದೆ ನೋಡಿ, ನಮ್ಮ ಚಿಕ್ಕಮ್ಮ ನನ್ನನ್ನು ಅವಳಿರುವ ಸ್ಥಳಕ್ಕೆ ನನ್ನನ್ನು ಆಮಂತ್ರಿಸಿದಳು. ಎಷ್ಟಕ್ಕೆ? 3 ಗಂಟೆಗೆ. ಡ್ಯಾಶ್ ಸಲುವಾಗಿ ಅಂತ ಹೇಳ್ತೀವಿ ನಾವು. ಡ್ಯಾಶ್ ಟಿ ಅಂದ್ರೆ ಅಲ್ಲಿ ಆಪ್ಷನ್ ಎಲ್ಲೂ ಬರೀಬೇಕು. ಏನು ಎರಡು ಬಿಟ್ಟ ಸ್ಥಳವಿದೆ ಈ ಒಂದು ಸೆಂಟೆನ್ಸ್ ಅಲ್ಲಿ. ಡ್ಯಾಶ್ ಟಿ. ಸೊ ಡ್ಯಾಶ್ ಟಿ ಅಲ್ಲಿ ಇಲ್ಲಿ ಏನು ಹಾಕಬೇಕು ನೋಡಿ, ಆನ್ ಟು ಅಂತಕ್ಕಂಥದ್ದು ಸರಿ ಆಗ್ತದ? ಇಲ್ಲ. ಪ್ಲೇಸ್ ಅಂತ ನೋಡಿ, 3 o'clock ಅಂತ ಹೇಳಿದ್ವಿ. ಇದು ಆನ್ ಅಂತಕ್ಕಂಥದ್ದು ಟೈಮ್ ಹೇಳೋದಿಲ್ಲ. ಆನ್ ಅಂತಕ್ಕಂಥದ್ದು ಟೈಮ್ ಹೇಳಿದ್ರು ಕೂಡ ಸ್ಪಷ್ಟವಾದ ಎಕ್ಸಾಕ್ಟ್ ಟೈಮ್
ಹೇಳ್ತಿಲ್ಲ. ನೆಕ್ಸ್ಟ್ ಅಪ್ಪ ಅಂದ್ರೆ ಅದು ಸರಿ ಆದರೆ ಟು ಆಗಲ್ಲ ಸರಿ. ಯಾಕೆಂದ್ರೆ ಈ ಟು ಅಂತಕ್ಕಂಥದ್ರೆ ಯಾವಾಗ ಬಳಸ್ತೀವಿ ನಾವು ಒಪಿನಿಯನ್ ಹೇಳಲಿಕ್ಕೋಸ್ಕರ ಬಳಸ್ತೇವೆ. ಸೊ ನೆಕ್ಸ್ಟ್ ನೋಡಿ, ಇದು ಎಟ್ ಫಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೇಗಂದ್ರೆ ಮೊದಲಿಗೆ ಎಟ್ ಅನ್ನು ಬರಿಬೇಕು, ಎಟ್ ನೆಕ್ಸ್ಟ್ ಫಾರ್. ನೋಡ್ರಿ, ಎಟ್ 3 o'clock ದಿಸ್ ಆಫ್ಟರ್ನೂನ್ ಫಾರ್ ಟಿ. ಸೊ ಟಿ ಅಂತಕ್ಕಂಥದ್ದು ಇದು ನಮಗೂ ಒಂಥರ ಬೆನಿಫಿಟ್, ನಮ್ಮ ಸಮಾಧಾನಕ್ಕೋಸ್ಕರ, ನಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ ಟೀ ಕುಡಿತೀವಲ್ಲ. ಸೊ ಇಲ್ಲಿ ಫಾರ್ ಅಂತಕ್ಕಂಥದ್ದು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಬೆನಿಫಿಟ್ಗೋಸ್ಕರ. ಸೊ ಹಾಗಾಗಿ ಇದೊಂದು ಸರಿಯಾದ ಆಪ್ಷನ್ ಯಾವುದು? ಸೆಕೆಂಡ್ ಆಪ್ಷನ್, ಎಟ್ ಫಾರ್. ಸೊ ಫ್ರಾಮ್ ಫಾರ್ ತಪ್ಪಾಗುತ್ತೆ, 3ರಿಂದ ಅಲ್ಲ, ಎಕ್ಸಾಕ್ಟ್ 3 ಇದೆ, ಹಾಗಾಗಿ ಅದು ಕೂಡ ತಪ್ಪು. ಡ್ಯೂರಿಂಗ್ ಅಂದ್ರೆ ಆ ಅವಧಿಯಲ್ಲಿ, ಅದು ಕೂಡ ತಪ್ಪು. ಸೊ ನೆಕ್ಸ್ಟ್ 7th ಒನ್ ನೋಡಿ, ದ ಮದರ್ ವಾಸ್ ಕನ್ಸರ್ನ್ಡ್ ಡ್ಯಾಶ್ ದ ಸೇಫ್ಟಿ ಆಫ್ ಹರ್ ಚೈಲ್ಡ್. ಸೊ ತಾಯಿ ತನ್ನ ಮಕ್ಕಳ ಬಗ್ಗೆ ಒಂದು ಕಾಳಜಿಯನ್ನು ಉಳ್ಳವಳಾಗಿದ್ಳು ಅಂತ. ಸೊ ಯಾವ ಸೈಡ್? ಸೇಫ್ಟಿ ಸೈಡ್. ಸೊ ಡ್ಯಾಶ್. ಸೊ ನಾನು ಕನ್ನಡದಾಗ ಹೇಳಿದ್ದೀನಿ, ಆದರೂ ಕೂಡ ತಾವು ಆಪ್ಷನ್ನ ಸರಿಯಾದ ಯಾವುದು ಅಂತ ಕಂಡ್ಕೊಳ್ಬೇಕು. ಇಲ್ಲಿಗ ಒಂದು ವೇಳೆ ನೋಡಿ, ಫಸ್ಟ್ ಆಪ್ಷನ್ ಎಟ್, ಫ್ರಾಮ್, ಅಪಾನ್, ಅಬೌಟ್. ಸೊ ನಾನು ಕನ್ನಡದಲ್ಲೇ ಹೇಳಿದ್ದೀನಿ, ತಾಯಿ ತನ್ನ ಮಕ್ಕಳ ಬಗ್ಗೆ ಸರಿಯಾದ ಕನ್ಸರ್ನ್ ಅನ್ನು ಹೊಂದಿದ್ಲು. ಯಾವ ಸೈಡ್? ಸೇಫ್ಟಿ ಸೈಡ್ ಅನ್ನುವಂಥದ್ದು, ಸೇಫ್ಟಿಗೋಸ್ಕರ ಅಂತ. ಸೊ ಇಲ್ಲಿ ನೋಡಿ, ಎಟ್ ಅಂದರೆ ಅಲ್ಲಿ ಆಗ್ತದೆ, ಸೊ ಇದು ತಪ್ಪು. ಫ್ರಾಮ್ ಅಂದರೆ ಇಂದ ಆಗ್ತದೆ, ಇದು ಕೂಡ ತಪ್ಪು. ಅಪಾನ್ ಅಂದರೆ ಅದು ಕೂಡ ತಪ್ಪು. ನೆಕ್ಸ್ಟ್ ಅಬೌಟ್ ಅಂದರೆ ಸರಿ. ಅಬೌಟ್ ಅಂದ್ರೆ ಬಗ್ಗೆ. ತಾಯಿ ತನ್ನ ಮಕ್ಕಳ ಬಗ್ಗೆ ಸುರಕ್ಷತೆಯ ಬಗ್ಗೆ, ತಾಯಿ ತನ್ನ ಮಕ್ಕಳ ಸುರಕ್ಷತೆಯ ಬಗ್ಗೆ ಏನು ಹೊಂದಿರ್ತಾಳೆ? ಕನ್ಸರ್ನ್, ಕಾಳಜಿಯನ್ನ ಹೊಂದಿರ್ತಾಳೆ ಇಲ್ವೋ? ಹೊಂದಿರ್ತಾಳೆ. ಸೊ ಹಾಗಾಗಿ ಇಲ್ಲಿ ಅಬೌಟ್ ಅಂತ ಹೇಳಿ ಬರಿಬೇಕು. ಆಪ್ಷನ್ ಬಿಟ್ಟ ಸ್ಥಳದಲ್ಲಿ ಏನು? ಅಬೌಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, 4th ಒನ್. ಸೊ ಇವೆಲ್ಲ ತಪ್ಪು. 1, 2, 3. ಸೊ ನೆಕ್ಸ್ಟ್ ನೋಡಿ, 8th ಕ್ವೆಶ್ಚನ್. ಯು ಕೆನಾಟ್ ಆಲ್ವೇಸ್ ಪಾಸ್ ಡ್ಯಾಶ್ ಅಪಿಯರೆನ್ಸ್. ನೋಡಿ, ಅಪಿಯರೆನ್ಸ್ನಿಂದ ಯಾವಾಗಲೂ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಂಡೈರೆಕ್ಟ್ಲಿ ಆನ್ಸರ್ ಹೇಳಿದ್ದೀನಿ, ತಾವು ಹೇಳ್ಬೇಕು, ಕನ್ನಡದಲ್ಲಿ ಹೇಳಿದ್ದೀನಿ ನೋಡಿ. ಡೌನ್ ಕೆಳಗೆ ಅಂದ್ರೆ ಯಾವಾಗಲೂ ಕೆಳಗೆ ಹಾಜರಾಗೋದ್ರಿಂದ ಅಲ್ಲ. ನೆಕ್ಸ್ಟ್ ಬೈ ಹಾಜರಾಗೋದ್ರಿಂದ ಸರಿಯಾದ ಉತ್ತರ. ನೋಡಿ, ನೀವು ಯಾವಾಗಲೂ ಯು ಕಾಂಟ್ ಆಲ್ವೇಸ್ ಪಾಸ್ ಬೈ ಅಪಿಯರೆನ್ಸ್. ನೀವು ಯಾವಾಗಲೂ ಹಾಜರಾಗೋದ್ರಿಂದ ಪಾಸ್ ಆಗೋದಿಲ್ಲ ಅಂತ. ಸೊ ಇದು ಇಲ್ಲಿರ್ತಕ್ಕಂಥ ಒಂದು ಸರಿಯಾದ ಉತ್ತರ ಯಾವುದು? ಬೈ. ಸೊ ಇಲ್ಲ ಏನು ಬರೀಬೇಕು? ಬಿಟ್ಟ ಸ್ಥಳದಲ್ಲಿ ಬೈ. ಸೊ you ನೋಡಿ, ಆಲ್ಮೋಸ್ಟ್ ಇಂಟು ಬೈ ಇವೆಲ್ಲ ಕನ್ಫ್ಯೂಷನ್ನ. ಇಂಟು ಇರ್ಬೋದಾ, ಬೈ ಇರ್ಬೋದಾ, ಅಥವಾ ಆಫ್ ಇರ್ಬೋದಾ? ನಮ್ಗೆ ಎಲ್ಲವೂ ಕೂಡ ಆಪ್ಷನ್ಗಳು ಕನ್ಫ್ಯೂಷನ್ ಮಾಡ್ತವೆ. ಫಸ್ಟ್ ಒಂದು ಬಿಟ್ಟರೆ ಇನ್ನು ಉಳಿದಂಥ 3 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಇರ್ಬೋದು ಅಂತ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಸೊ ಈ ರೀತಿ ಅದಕ್ಕೆ ಪ್ರಿಪೋಷನ್ ಮೇಲೆ ಸಾಕಷ್ಟು ಕ್ವಶನ್ಗಳು ಬರ್ತಾ ಇರೋದನ್ನು ನೋಡ್ತೇವೆ ನಾವು. ವಿಶೇಷವಾಗಿ CT ಎಕ್ಸಾಮ್ಸ್ಗಳಲ್ಲಿ ಮೋಸ್ಟ್ ಆಫ್ ದ ಕಾಂಪಿಟೇಟರ್ಸ್ ಅಥವಾ ಸ್ಪರ್ಧಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಈ ಪ್ರಿಪೋಷನ್ ಟಾಪಿಕ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ. ಸೊ ಹಾಗಾಗಿ ಗಮನವಿಟ್ಟು ನೋಡಿ, ವಿಡಿಯೋನ ಪಾಸ್ ಮಾಡಿ ಮತ್ತೆ ನೋಡಬೇಕಾದ್ರೆ ಬರ್ಕೊಳ್ಳಿ. ಸೊ ತಮ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗ್ತದೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನೋಡಿ, 9th ಕ್ವೆಶ್ಚನ್. There is a large table dash the cupboard and the wall. ಅಲ್ಲೊಂದು ದೊಡ್ಡ ಏನಿದೆ? ಟೇಬಲ್ ಇದೆ. ಎಲ್ಲಿದೆ? ಕಬೋರ್ಡ್ ಮತ್ತು ವಾಲ್ ಅಂತ. ಸೊ ಇಲ್ಲಿ ಡ್ಯಾಶ್ ಕಬೋರ್ಡ್ ಅಂಡ್ ವಾಲ್. ಇಲ್ಲಿ ಏನು ಬರೀಬೇಕು ನಾವು? ಆಪ್ಷನ್ ನೋಡಿ, ಆಪ್ಷನ್ ಎ ಅಮಾಂಗ್, ಆಪ್ಷನ್ ಬಿ ಬಿಟ್ವೀನ್, ಆಪ್ಷನ್ ಸಿ ವಿಥಿನ್, ಆಪ್ಷನ್ ಡಿ ಇನ್. ಆ ಕಬೋರ್ಡ್ ಲಾರ್ಜ್ ಟೇಬಲ್ ಇದೆಯಲ್ಲ, ಅದು ಈ ಕಬೋರ್ಡ್ ಮತ್ತೆ ವಾಲ್ ಒಳಗಡೆ ಇದೆಯಾ? ಮತ್ತೆ ವಿಥಿನ್ ಅಂದ್ರೂ ಕೂಡ ಒಳಗಡೆ, ಇನ್ ಅಂದ್ರೆ ಕೂಡ ಒಳಗಡೆ. ವಿಥಿನ್ ಅಂದ್ರೆ ಮಿನಿಮಮ್ ಪೀರಿಯಡ್, ಇನ್ ಅಂದ್ರೆ ಬಿಗ್ಗರ್ ಸೈಜ್. ಸೊ ನೆಕ್ಸ್ಟ್ ಬಿಟ್ವೀನ್ ಅಂದ್ರೆ ಎರಡರ ಮಧ್ಯದಲ್ಲಿ, ಅಮಾಂಗ್ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ವಸ್ತುಗಳು, ವ್ಯಕ್ತಿಗಳ ಮಧ್ಯದಲ್ಲಿ ಏನೋ ಒಂದು ವಸ್ತು ಇತ್ತಂದ್ರೆ ನಾವು ಹೇಳ್ತೀವಿ ಅಮಾಂಗ್ ಅಂತ ಹೇಳ್ತೀವಿ. ಆಮೇಲೆ ಹೆಚ್ಚು ಜನರ ಮಧ್ಯೆ ಒಬ್ಬ ವ್ಯಕ್ತಿ ಇದ್ರೆ ಅಂದ್ರೆ ಅಮಾಂಗ್ ದ ಪೀಪಲ್ ಅಂತ ಹೇಳ್ತೀವಿ. ಸೊ ಹೆಚ್ಚು ವಸ್ತುಗಳ ಮಧ್ಯೆ ಒಂದು ವಸ್ತು ಇತ್ತಂದ್ರೆ ಅಮಾಂಗ್ ದ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಹೆಚ್ಚು ಪ್ರಾಣಿಗಳ ನಡುವೆ ಒಂದು ಪ್ರಾಣಿ ಇತ್ತಂದ್ರೆ ಅಮಾಂಗ್ ದ ಆನಿಮಲ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅಮಾಂಗ್ ಅಂತಕ್ಕಂಥದ್ದು ಎರಡಕ್ಕಿಂತ ಹೆಚ್ಚಿನ ಮಧ್ಯದಲ್ಲಿ ಅಂತ ನೋಡ್ತೀವಿ. ಬಿಟ್ವೀನ್ ಅಂದ್ರೆ
ಎರಡರ ಮಧ್ಯದಲ್ಲಿ ಅಂತ ನೋಡ್ತೀವಿ. ಸೊ ಇಲ್ಲಿ ಕಬೋರ್ಡ್ ಅಂಡ್ ವಾಲ್ ಅಂತಕ್ಕಂಥದ್ದು ಎರಡರ ಮಧ್ಯದಲ್ಲಿದೆ. ಯಾವುದು? ಲಾರ್ಜ್ ಟೇಬಲ್. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. BETWEEN. ಸೊ ಅರ್ಥವಾಗ್ತಿದೆ ಅಂತ ಭಾವಿಸ್ತೀನಿ. ಇಂಗ್ಲಿಷ್ ಗ್ರಾಮರ್ನ ಕನ್ನಡದಲ್ಲಿ ಹೇಳ್ಕೊಡೋರು ತುಂಬ ಕಮ್ಮಿ ಇದ್ದಾರೆ. ಸೊ ಫ್ರೆಂಡ್ಸ್, ನಾನು ಹೇಳ್ಕೊಡ್ತಕ್ಕಂಥ ಈ ರೀತಿ ಮತ್ತು ಇಷ್ಟು ಸರಳೀಕರಣಗೊಳಿಸಿ ಹೇಳ್ಕೊಡೋದು ತಮಗೆ ಅರ್ಥವಾಗ್ತಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ನೋಡಿ, 10th ಕ್ವಶನ್. ವಿ ಕಾಂಗ್ರಾಚುಲೇಟೆಡ್ ದ ಟೀಮ್ ಡ್ಯಾಶ್ ವಿನ್ನಿಂಗ್ ದ ಮ್ಯಾಚ್. ಸೊ ಇಲ್ಲಿ ನೋಡಿ, ನಾನು ಕನ್ನಡದಲ್ಲಿ ಅರ್ಥ ಹೇಳಿದ ತಮಗೆ ಆಪ್ಷನ್ ಗೊತ್ತಾಗ್ಬಿಡುತ್ತೆ, ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಆಪ್ಷನ್ ಎ ಫಾರ್, ಆಪ್ಷನ್ ಬಿ ಫ್ರಾಮ್, ಆಪ್ಷನ್ ಸಿ ಆಫ್, ಆಪ್ಷನ್ ಡಿ ಆನ್. ಸೊ ಇಲ್ಲಿ ನೋಡಿ, ಫಾರ್, ಫ್ರಾಮ್, ಆಫ್, ಆನ್. ಸೊ ಈ 4 ಆಪ್ಷನ್ಗಳಿಗೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡ್ಬೇಕು. ನೋಡಿ, ಒಂದು ಟೀಮು ಜಯ ಗಳಿಸಿದಾಗ ನಾವೇನು ಹೇಳ್ತೀವಿ? ಕಾಂಗ್ರಾಚುಲೇಷನ್ಸ್ ಅನ್ನ ಹೇಳ್ತೀವಿ, ಶುಭವನ್ನ ಕೋರ್ತೀವಿ. ಸೊ ಇಲ್ಲಿ ಶುಭನ ಯಾವುದಕ್ಕಾಗಿ ಕೋರ್ತೀವಿ? ಗೆದ್ದದಕ್ಕೋಸ್ಕರ. ಸೊ ಯಾವುದಕ್ಕಾಗಿ ಅಂತ ಹೇಳಿ ಬಳಸ್ಬೇಕಾದ್ರೆ ನಾವೇನು ಬಳಸ್ತೀವಿ? ಫಾರ್ ಅನ್ನ ಬಳಸ್ತೀವಿ. ಟೀಮ್ ಗೆದ್ದದ ಸಲುವಾಗಿ ನಾವು ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಿದೀವಿ ಅಂತ. ಸೊ ಕನ್ನಡದಲ್ಲಿ ಫಾರ್ ಅಂದ್ರೆ ಅದ್ರ ಸಲುವಾಗಿ, ಇದ್ರ ಸಲುವಾಗಿ ಅಲ್ಲಿ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಫ್ರಾಮ್ ಅಂದ್ರೆ ಇಂದ, ಆಫ್ ಅಂದ್ರೆ ನ. ಫಾರ್ ಎಕ್ಸಾಂಪಲ್, ನೋ ಹ್ಯಾಂಗ್ ಸರ್ ಅಂತ ಕೇಳ್ಬೋದು. ಇಟ್ ಈಸ್ ದ ಪೆನ್ ಆಫ್ ರಾಜೀವ್ ಅಂದ್ರೆ ಇದು ರಾಜೀವ್ನ ಪೆನ್ನು ಅಂತಿದ್ವಿ. ಸೊ ಈ ರೀತಿ ಎಕ್ಸಾಂಪಲ್. ಆನ್ ದ ಪೆನ್ ಈಸ್ ಆನ್ ದ ಹ್ಯಾಂಡ್. ಸೊ ನೋಡಿ, ಆನ್ ದ ಹ್ಯಾಂಡ್, ಈಗ ಎಟ್ ದ ಹ್ಯಾಂಡ್. ಸೊ ಈ ರೀತಿ. ಸೊ ಇದು ತಮ್ಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ತಮಗೆ ಸಾಕಷ್ಟು ಕ್ವಶನ್ಗಳನ್ನು ಏಕಕಾಲಕ್ಕೆ ತರಬಹುದು, ಆದರೆ ತಮಗೆ ಕನ್ಫ್ಯೂಷನ್ ಆಗಬಾರ್ದು ಮತ್ತು ತಮಗೆ ಟಯರ್ಡ್ ಆಗಬಾರ್ದು. ವಿದ್ಯಾರ್ಥಿ ಮಿತ್ರರಿಗೆ ಸರಳವಾದ ರೀತಿಯಲ್ಲಿ ಹೇಳ್ಕೊಡ್ಬೇಕು ಮತ್ತು ನಿರಂತರವಾಗಿ ನಾನು ಟಚ್ಚಲ್ಲಿ ಇರಬೇಕು. ಕೇವಲ ಒಂದ್ಸಲ ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಿರಂತರವಾಗಿ ವೀಕ್ಷಿಸ್ತಾ ಬನ್ನಿ. ನಾನು ನಿರಂತರವಾಗಿ ಈ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಆಮೇಲೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಏನೇನು VAO ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಹತ್ತಿರದಲ್ಲಿರೋದ್ರಿಂದ ಈ ರೀತಿ ಪ್ರಿಪೋಷನ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಎಲ್ಲ CT ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಸೊ ಗಮನ ಬಿಟ್ಟು ವಿಡಿಯೋನ ಮತ್ತೆ ಮತ್ತೆ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಂದು ವೇಳೆ ನಾನು ಹೇಳ್ಕೊಟ್ಟಂಥ ರೀತಿ ತಮಗೆ ಅರ್ಥವಾಗಿದ್ದಲ್ಲಿ ಮತ್ತು ನಾನು ಹೇಳ್ಕೊಡ್ತಕ್ಕಂಥ ರೀತಿ ತಮಗೆ ಸರಿ ಅನಿಸ್ತಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ನೊಂದು, ನಮ್ಮ ಚಾನಲ್ನ ID ಇಲ್ಲಿ ಈಗಾಗಲೇ ಈ ಒಂದು ವಿಡಿಯೋನ ಕೆಳಭಾಗದಲ್ಲಿ ಸ್ಕ್ರೋಲ್ ಆಗ್ತಿದೆ. ಬೇಕಾದರೆ ಆ ಒಂದು ಐಡಿಯನ್ನು ಬರ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದಾಗ ತಮಗೆ ನೋಟಿಫಿಕೇಶನ್ ರೂಪದಲ್ಲಿ ತೋರಿಸ್ತಾ ಇರಬೇಕಂದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೋಬೇಕು ಸ್ನೇಹಿತರೆ ಅಂತ. ಸೊ ಈ ಸ್ಪರ್ಧಾಪುಟ ಅಕಾಡೆಮಿ ಜೊತೆಗೆ ನಾವು ಸ್ಪರ್ಧಾಪುಟ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಸಾಕಷ್ಟು ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಸೊ ಆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಫಾಲೋ ಮಾಡಿ ಅಂತ. ಸೊ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು.